ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ದೂತನಾಗಿ ಕೌರವರ ಆಸ್ಥಾನಕ್ಕೆ ಬಂದಿರುವ, ಕೌರವರ ಆಸ್ಥಾನದಲ್ಲಿ ಅವನಿಗೊಂದು ವಿಶಿಷ್ಟವಾದ ಸ್ಥಾನ, ಆಸನ, ಆ ಪೀಠದಲ್ಲಿ ವಿರಾಜಮಾನನಾಗಿದ್ದಾನೆ. ಆ ಪೀಠದಲ್ಲಿ ವಿರಾಜಮಾನನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತೇಶ್ವಾಸೀನೇಷು ಸರ್ವೇಷು ತೂಷ್ಣೀಂ ಭೂತೇಷು ರಾಜಸು. ಏಕಾಸನದಲ್ಲಿ ಕುಳಿತಿದ್ದಾನೆ. ಶ್ರೀಕೃಷ್ಣನ ಪಕ್ಕದಲ್ಲಿ ಕೃಷ್ಣ ಹೇಳುವ ಮಾತುಗಳನ್ನು ಕೇಳುವುದ ನಿಮಿತ್ತದಿಂದ ದುರ್ಯೋಧನ, ಕರ್ಣ ಇವರಿಬ್ಬರು ಏಕಾಸನದಲ್ಲಿ ಕೂತಿದ್ದಾರೆ. ಹೀಗೆ ವಿರಾಜಮಾನನಾಗಿರುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಶಾಂತರಾದರು. ಎಲ್ಲರೂ ಗಲಭೆ ನಿಂತೋಯಿತು. ಗದ್ದಲ ಶಬ್ದಗಳೆಲ್ಲ ಸದ್ದು ಅಡಗಿದೆ. ಆಗ ಶ್ರೀಕೃಷ್ಣ ಪರಮಾತ್ಮ ತಾನು ಉಪನ್ಯಾಸ ಮಾಡಲು, ಉಪದೇಶ ಮಾಡಲು ಪ್ರವೃತ್ತನಾಗ್ತಾನೆ. ವಾಕ್ಯಮಭ್ಯಾದದೆ ಕೃಷ್ಣ ಸುದೌಷ್ಟ್ರೋ ದುಂದುಭಿಸ್ವನಃ. ಬಾಯಿ ತೆರೆದರೆ ಮನುಷ್ಯನ ಹಲ್ಲುಗಳು ತೋರುತ್ತೆ. ಭಗವಂತನ ಹಲ್ಲು ಅತ್ಯಂತ ಸುಂದರವಾಗಿರುವಂತಹ ದಶನ. ಆ ದಂತಾವಲಿ ಪರಮ ಸುಂದರ, ಪರಮರಮಣೀಯ. ಅವನ ಮುಖಕ್ಕೆ, ಅವನ ಮಾತಿಗೆ ತೇಜಸ್ಸು ಕಟ್ಟುವಂತೆ, ಕಳೆ ಕಟ್ಟುವಂತಹ ಆ ವಿನ್ಯಾಸ, ಭಗವಂತನ ದಂತಗಳ ಹಲ್ಲಿನ ವಿನ್ಯಾಸ. ಅಂಥ ಸುಂದರವಾದ ದಂತವಂತಿವಿಂದ ಪರಮಾತ್ಮ ಕೂಡಿ ಮಾತಾಡ್ತಾ ಇದ್ದಾನೆ. ಜೀಮೂತೈವ ಘರ್ಮಾಂತೆ ಸರ್ವಾನ್ ಸಂಶ್ರಾವಯನ್ ಸಭಾಂ. ಬೇಸಿಗೆ ಮುಗಿದಾದ ಮೇಲೆ ಮೋಡಗಳು ಬಂದು ಗರ್ಜನೆ ಮಾಡುವಂತೆ ಗಂಭೀರವಾದ ಸ್ವನದಲ್ಲಿ, ಧ್ವನಿಯಲ್ಲಿ ಭಗವಂತ ಗರ್ಜನೆ ಮಾಡ್ತಾ ತಾನು ಇಡೀ ಸಭೆಗೆ, ಸಭೆಯಲ್ಲಿ ನೆರೆದ ಎಲ್ಲ ಜನರಿಗೆ ಕೇಳುವಂತೆ ಭಗವಂತ ಗಟ್ಟಿಯಾದ ಧ್ವನಿಯಿಂದ ಉಪನ್ಯಾಸವನ್ನು ಮಾಡುವುದು ಪ್ರಾರಂಭ ಮಾಡಿದ. ಧೃತರಾಷ್ಟ್ರಮಭಿಪ್ರೇಕ್ಷ್ಯ ಸಮಭಾಷತ ಮಾಧವ. ಧೃತರಾಷ್ಟ್ರನನ್ನು ಕಂಡು ಅವನ ಎದುರಾಗಿ ಸಮ್ಮುಖವಾಗಿ ಮಾತಾಡ್ತಾ ಇದ್ದಾನೆ. ಕೌರವರಿಗೂ ಪಾಂಡವರಿಗೂ ಶಾಂತಿಯಾಗಲಿ ಎನ್ನುವುದಕ್ಕಾಗಿ ನಾನು ಬಂದಿದ್ದೇನೆ. ಶಾಂತಿಯಾಗತ್ತೆ. ಆ ಶಾಂತಿ ಮರಣವಾದ ಮೇಲೆ ಶಾಂತಿಯಾಗುವುದಲ್ಲ, ಈಗಲೇ ಎಲ್ಲರಿಗೆ ಶಾಂತಿಯಾಗಲಿ. ಅಪ್ರಣಾಶೇನ ವೀರಾಣಾಂ ಏತದ್ ಯಾಚಿತುಮಾಗತಃ. ಕೃಷ್ಣ ಹೇಳ್ತಾನೆ, ಇದನ್ನು ಬೇಡುವುದಕ್ಕಾಗಿ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ. ಇದನ್ನು ಬೇಡುವುದಕ್ಕಾಗಿ ನಾನು ಬಂದಿದ್ದೇನೆ. ಏನು ದೇವರಿಗೆ ಬೇಡುವ ಅಗತ್ಯವಿದೆಯಾ? ಭಗವಂತ ಎರಡು, ಸರ್ವೋತ್ತಮನಾದ ಪರಮಾತ್ಮನಿಗೆ ಬೇಡುವ ಅಗತ್ಯವಿಲ್ಲ. ಪಾಂಡವರ ಪಕ್ಷದಲ್ಲಿದ್ದು ದುರ್ಬಲನಾದಂತೆ ಪರಮಾತ್ಮ ನಟನೆ ಮಾಡ್ತಾ ಇದ್ದದ್ದು ಕೇವಲ ನಾಟಕ. ಹಾಗೆ ಭಗವಂತ ಹೇಳ್ತಾನೆ, ರಾಜನ್ ನಾಣ್ಯತ್ ಪ್ರವಕ್ತವ್ಯಂ ತವ ನೈಶ್ರೇಯ ಸಂವಚಃ. ಇನ್ನು ನನಗೆ ಹೇಳಬೇಕಾದದ್ದು ಮತ್ತೊಂದಿಲ್ಲ. ನನಗೆ ಹೇಳುವುದು ಒಂದೇ ಒಂದು, ನಿಮ್ಮಿಬ್ಬರಿಗೆ, ಕೌರವ ಪಾಂಡವರಿಗೆ ಮಂಗಲವಾಗಲಿ, ಕ್ಷೇಮವಾಗಲಿ, ಯುದ್ಧವಾಗುವುದು ಬೇಡ. ಯಾವ ಪ್ರಾಣಹಾನಿ, ಜೀವನಾಶ ಆಗದಿದ್ದಂತೆ ಈ ಯುದ್ಧ ಬಿಟ್ಟು ಶಾಂತಿಯಿಂದ ನೆರವೇರಲಿ. ಇದಂ ಹ್ಯದ್ಯ ಕುಲಂ ಶ್ರೇಷ್ಠಂ ಸರ್ವರಾಜಸು ಪಾರ್ಥಿವ. ಇದು ಕುಲ ಶ್ರೇಷ್ಠವಾದ ಕುಲ. ಎಲ್ಲ ರಾಜರ ವಂಶಗಳಲ್ಲಿ ಅತ್ಯುನ್ನತವಾದ ಸ್ಥಾನದಲ್ಲಿರುವ ಉತ್ತಮವಾಗಿರುವಂತಹ ವಂಶ ಈ ರಾಜವಂಶ ನಿಮ್ಮದು, ಕೌರವ ವಂಶ. ಕೃಪಾ, ಅನುಕಂಪ, ಕಾರುಣ್ಯ, ಆನುಶಂಸ್ಯ, ಆರ್ಜವ, ಕ್ಷಮ, ಸತ್ಯ ಇವೆಲ್ಲವೂ ನಿಮ್ಮ ವಂಶೀಕರಿಗೆ ಉತ್ತಮವಾದ ಗುಣಗಳು. ಈ ಗುಣಗಳಿಲ್ಲದೆ ಕ್ರೂರರಾಗಿ, ನಿಷ್ಠುರರಾಗಿ, ಒಂದೊಂದಕ್ಕೆ ಅರ್ಥವನ್ನು ಹೇಳ್ತಾರೆ. ಕೃಪಾ, ಕೃಪಾ ಅಂದರೆ ಇನ್ನೊಬ್ಬನಿಗೆ ಸುಖವಾಗಲಿ ಎನ್ನುವುದಕ್ಕಾಗಿ ಪ್ರಯತ್ನಿಸುವುದು. ಇನ್ನೊಬ್ಬನಿಗೆ ಒಳ್ಳೆಯದಾಗಲಿ, ಸುಖವಾಗಲಿ ಎನ್ನುವುದಕ್ಕಾಗಿ ಪ್ರಯತ್ನಿಸುವುದು ಕೃಪಾ. ಪ್ರಯತ್ನ ಅಂತನ್ನುವುದೇನಿದೆ ಅದು ಕೃಪಾ ಅಂತ ಕರೀತಾರೆ. ಅನುಕಂಪ ಅಂದರೆ ಇನ್ನೊಬ್ಬರಿಗೆ ದುಃಖವಾದಾಗ ಮನಸ್ಸಿಗೆ ನೋವಾಗುವುದು, ಇದು ಅನುಕಂಪ. ತ್ರಾಸ ಎನ್ನುವುದು ಅನುಕಂಪ. ಕಾರುಣ್ಯ ಎಂದರೆ ಇನ್ನೊಬ್ಬರ ದುಃಖವನ್ನು ನಿವಾರಣೆ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುವುದು. ಕೃಪಾ ಎಂದರೆ ಸುಖಕ್ಕಾಗಿ ಪ್ರಯತ್ನ ಮಾಡುವುದು.
ಕಾರುಣ್ಯವೆಂದರೆ ದುಃಖದ ಪರಿಹಾರಕ್ಕಾಗಿ ಪ್ರಯತ್ನವನ್ನು ಮಾಡುವುದು. ಹೀಗೆ ಎರಡು ಬೇರೆ ಬೇರೆ. ಅನೃಶಂಸ್ಯಂ, ಇನ್ನೊಬ್ಬರಿಗೆ ದುಃಖವನ್ನು ಕೊಡದಿರುವುದು ಅನೃಶಂಸತೆ. ಇವೆಲ್ಲ ಬಹಳ ಸಣ್ಣ ಪ್ರಭೇದಗಳಿವೆ, ಬಹಳ ಸೂಕ್ಷ್ಮ ವ್ಯತ್ಯಾಸಗಳಿವೆ. ಇನ್ನೊಬ್ಬರಿಗೆ ದುಃಖವನ್ನು ಕೊಡದಿರುವುದು ಅನೃಶಂಸ್ಯ, ಇನ್ನೊಬ್ಬರ ದುಃಖವನ್ನು ನಿವಾರಣೆ ಮಾಡುವುದು, ಅದಕ್ಕಾಗಿ ಪ್ರಯತ್ನಿಸುವುದು ಕಾರುಣ್ಯ. ಮತ್ತೊಬ್ಬರಿಗೆ ಸುಖ ಕೊಡುವುದಕ್ಕಾಗಿ ಪ್ರಯತ್ನಿಸುವುದು ಕೃಪೆ. ಇನ್ನೊಬ್ಬರ ದುಃಖವನ್ನು ನೋಡಿ ಸಂತಾಪಗೊಳ್ಳುವುದು ಅನುಕಂಪ. ಹೀಗೆ 4 ಈ ಎಲ್ಲ ಗುಣಗಳು ಕೃಪಾ, ಅನುಕಂಪ, ಕಾರುಣ್ಯ, ಅನೃಶಂಸ್ಯ, ಇದು 4 ಕೌರವ ರಾಜರಲ್ಲಿ ಮನೆ ಮಾಡಿದ ಮಾತು, ಮನೆ ಮಾಡಿದ ಗುಣಗಳು, ಶ್ರೇಷ್ಠ ಗುಣಗಳು. ತಥಾರ್ಜವಂ ಕ್ಷಮಾ ಸತ್ಯಂ ಕುರುಶ್ವೇತದ್ ವಿಶಿಷ್ಯತೆ. ಇದು ಆರ್ಜವಂ, ನೆಟ್ಟನೆಯ ವೃತ್ತಿ, ಸರಳವಾದ ಜೀವನ. ಎಂದೆಂದಿಗೂ ಆಡುವುದೊಂದು, ಮನಸ್ಸಿನಲ್ಲಿ ವಿಚಾರ ಮಾಡುವುದೊಂದು, ಅಥವಾ ಕೃತಿಯಲ್ಲಿ ತರುವುದೊಂದು, ಹೀಗಲ್ಲ. ಏಕರೂಪವಾಗಿ ಇರುವುದು. ಮನಸ್ಸಿನಲ್ಲಿ ಆಲೋಚಿಸಿದ್ದನ್ನೇ ಮಾತಿನಲ್ಲಿ ಹೇಳುವುದು, ಮಾತಿನಲ್ಲಿ ಹೇಳಿದ್ದನ್ನೇ ಕೃತಿಯಲ್ಲಿ ಮಾಡುವುದು. ಹೀಗೆ ಆರ್ಜವ ಎನ್ನುವುದಿದೆ. ಕ್ಷಮೆ, ಕ್ಷಮ ಎಂದರೆ ಕ್ರೋಧ ಅಸಮುತ್ಥಿತಿ, ಸಿಟ್ಟೇ ಬಾರದಿರುವುದು. ಸಿಟ್ಟು ಬಂದದ್ದನ್ನು ತಡೆದುಕೊಳ್ಳುವುದಲ್ಲ, ಸಿಟ್ಟೇ ಬಾರದಿರುವುದು ಕ್ಷಮೆ. ಕ್ಷಮಾ ಸತ್ಯಂ, ಸತ್ಯವನ್ನು ಪಾಲಿಸುವುದು. ಇದೆಲ್ಲ ಕೌರವರಲ್ಲಿರುವಂತಹ ಭಾರೀ ಉತ್ತಮವಾದ ಗುಣಗಳು. ತಸ್ಮಿನ್ನೇವಂ ವಿಧೇ ರಾಜನ್, ಇಂಥ ಉತ್ತಮವಾದಂತಹ ಕುಲದಲ್ಲಿ ನೀನು ಬಂದಿದ್ದಿ ಧೃತರಾಷ್ಟ್ರ. ಅವುಗಳನ್ನೆಲ್ಲ ಬಿಟ್ಟು ನೀನು ತ್ವಮ್ಮಿ ಧಾರಯಿತಾ ಶ್ರೇಷ್ಠ, ಕೌರವರ ವಂಶಕ್ಕೆ ನೀನು ಧಾರಕ, ನೀನೇ ಪಾಲಕ, ನೀನೇ ಅವರನ್ನೆಲ್ಲರನ್ನ ಧರಣೆ ಮಾಡಿದವ. ತೇ ಪುತ್ರಾಹ ತವ ಕೌರವ್ಯ ದುರ್ಯೋಧನ ಪುರೋಗಮಾಹ ಧರ್ಮಾರ್ಥವು ಪೃಷ್ಠತ ಕೃತ್ವ. ಧರ್ಮಕ್ಕೂ ಬೆಲೆ ಇಲ್ಲ. ನಿನ್ನ ಮಕ್ಕಳ ದೃಷ್ಟಿಯೊಳಗೆ ಆಲೋಚನೆ ಮಾಡಿದರೆ ಧರ್ಮಕ್ಕೂ ಬೆಲೆ ಇಲ್ಲ, ಹಣಕಾಸಿಗೂ ಬೆಲೆ ಇಲ್ಲ. ಏನು ಒಳ್ಳೆಯದಾಗತ್ತೆ ಅಂತನ್ನುವುದನ್ನು, ಪುರುಷಾರ್ಥವೇನು ಅಂತನ್ನೋದೇ ತಿಳಿದೇ ಇಲ್ಲ. ಆದ್ದರಿಂದ ಬಹಳ ನೀಚ ವೃತ್ತಿಯಿಂದ ಅವರು ವರ್ತಿಸ್ತಿದ್ದಾರೆ. ಧರ್ಮಕ್ಕೆ ಈ ರೀತಿಯಾಗಿ ತಿರಸ್ಕಾರ ಮಾಡುವುದು ಸರಿಯಲ್ಲ. ಜೊತೆಗೆ ಅರ್ಥ, ಹಣಕಾಸಿನ ದೃಷ್ಟಿಯೊಳಗೂ ಯಾವುದು ಲಾಭದಾಯಕ ಅಂತನ್ನುವುದನ್ನು ಆಲೋಚನೆ ಮಾಡದೆ, ತೇ ಪುತ್ರಸ್ತವ ಕೌರವ್ಯ ದುರ್ಯೋಧನ ಪುರೋಗಮಾಹ ಧರ್ಮಾರ್ಥವು ಪೃಷ್ಠತಃ ಕೃತ್ವ ಪ್ರಚರಂತೆ ನೃಶಂಸವತ. ಇನ್ನೊಬ್ಬರಿಗೆ ದುಃಖವನ್ನು ಕೊಡುವ ಮನುಷ್ಯ ಯಾವ ರೀತಿಯಾಗಿ ಕಠೋರವಾದ ರೀತಿಯಲ್ಲಿ ವರ್ತಿಸ್ತಾನೋ ಆ ರೀತಿಯಾಗಿ ಕಠೋರವಾದ ರೀತಿಯಲ್ಲಿ ವರ್ತಿಸುವುದು ನಿಮ್ಮ ಮಕ್ಕಳ ಸ್ವಭಾವವಾಗಿದೆ. ಅಶಿಷ್ಟಾಹ ಗತ ಮರ್ಯಾದಾಹ ಲೋಭೇನ ಹೃತಚೇತಸಃ. ಅಶಿಷ್ಟಾಹ, ಅವರು ಶಿಷ್ಟರಲ್ಲ, ಶಿಷ್ಟರು ಸಜ್ಜನಿಕೆಯನ್ನು ಪಡೆದವರು. ಯಾರು ಸಜ್ಜನರೋ ಅವರು ಶಿಷ್ಟರು. ಅವರಿಗೆ ಶಿಷ್ಟರಿಗೆ ಇದು ಮಾಡಬೇಕಾದ ಕೆಲಸ, ಇದು ಮಾಡಬಾರದ ಕೆಲಸ ಅಂತ ಇರ್ತದೆ. ಅಂಥವರು ಇದು ಕರ್ತವ್ಯ, ಇದು ಅಕರ್ತವ್ಯ, ಇದು ವಿಹಿತ, ಇದು ನಿಷಿದ್ಧ ಎಂದು ಯಾರು ತಿಳಿತಾರೆ ಅವರು ಶಿಷ್ಟರು. ಯಾರಿಗೆ ಇದು ಮಾಡಬೇಕು, ಇದು ಮಾಡಬಾರದು ಅಂತನ್ನುವುದೇ ಇಲ್ಲ, ಆ ವಿವೇಕವಿಲ್ಲ, ಆ ಅನುಷ್ಠಾನದಲ್ಲಿ ಆ ತರಹದ ಆಚರಣೆಯಲ್ಲಿ ವ್ಯವಸ್ಥೆ ಇಲ್ಲ, ಅವರು ಅಶಿಷ್ಟರು. ಅಶಿಷ್ಟರವರು ಶಿಷ್ಟರು ಅಂತ ನಾವು ಕೇಳ್ತೇವೆ. ಇವರೆಲ್ಲ ಸದಾಚಾರಿಗಳು ಶಿಷ್ಟರು. ಯಾಕೆ ಅಂದರೆ ಅವರಿಗೆ ಇಂತಿಂಥದ್ದು ಮಾಡಬೇಕು, ಇದೆಲ್ಲ ಮಾಡಬಾರದು ಅಂತ ಅವರಿಗೆಲ್ಲ ಇದೆ ಆ ನಿಯಮಗಳು. ಅಶಿಷ್ಟರಾದವರಿಗೇನಿಲ್ಲ. ಕಂಡದ್ದನ್ನು ಕಂಡಾಗ ತಿನ್ನಬಹುದು, ಕಂಡಂತೆ ತಿನ್ನಬಹುದು, ಏನೂ ಮಾಡಬಹುದು, ಎಲ್ಲಿಯೂ ಮಾಡಬಹುದು, ಯಾವ ಕೆಲಸಕ್ಕೂ ನಿರ್ಬಂಧವಿಲ್ಲ. ಹೀಗೆ ವರ್ತಿಸುವಂತಹ ಜನ ಏನಿದ್ದಾರೆ ಅವರು ಅಶಿಷ್ಟರು. ಆದ್ದರಿಂದ ಅಶಿಷ್ಟಾಹ ಅದನ್ನೇ ಹೇಳಿದರು. ಗತ ಮರ್ಯಾದಾಹ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಮರ್ಯಾದೆ ಇದೆ. ಮರ್ಯಾದೆ ಅಂದರೆ ನಾವು ಕನ್ನಡದಲ್ಲಿ ಮರ್ಯಾದೆ ಅಂತನೋ ಶಬ್ದಕ್ಕೆ ಎರಡು ಅರ್ಥದಲ್ಲಿ ಬಳಸ್ತೇವೆ. ಒಂದು ಗೌರವ ಅಂತ. ಮರ್ಯಾದೆ ಅಂದರೆ ಗೌರವ ಅಂತ ಅರ್ಥವಲ್ಲ ಇದು. ಗತ ಮರ್ಯಾದಾಹ ಅಂತಂದರೆ ಸೀಮೆ. ಪ್ರತಿಯೊಬ್ಬ ಮಾನವನಿಗೂ ಒಂದು ಸೀಮೆ ಇದೆ, ಆ ಚೌಕಟ್ಟಿನಲ್ಲಿ ಇರಬೇಕು. ತನ್ನ ಚೌಕಟ್ಟನ್ನು ಮೀರಿ ಎಂದೆಂದಿಗೂ ವರ್ತಿಸ್ತಕ್ಕದ್ದಲ್ಲ. ಉದ್ಧಟತನದಿಂದ, ಧೃಷ್ಟತೆಯಿಂದ, ಹಿರಿಯರು ದೊಡ್ಡವರು ಗುರುಗಳ ಯೋಗ್ಯತೆಯನ್ನು ತಿಳಿಯದೆ ತಾನು ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುವುದೇನಿದೆ ಇದು ಮರ್ಯಾದೆಯನ್ನು ಮೀರಿ ತನ್ನ ಸೀಮೆಯನ್ನು, ತನ್ನ ಎಲ್ಲೆ ಆ ಮಿತಿಗಳನ್ನು
ಮೀರಿ ವರ್ತಿಸುವುದು. ಆ ತರಹದ ಮಿತಿಯನ್ನು ಮೀರಿ ಗೌರವವನ್ನು ಬಿಟ್ಟು ತೊರೆದು ವರ್ತಿಸುವುದು ಎಂದೆಂದಿಗೂ ಸರಿಯಾದದ್ದಲ್ಲ. ಲೋಭೇನ ಹೃತಚೇತಸಃ, ಕೇವಲ ಲೋಭದ ಪರವಶರಾಗಿ, ಲೋಭಕ್ಕೆ ಅಧೀನರಾಗಿ ಸತತವಾಗಿ ಅವರಿಗೆ ಸ್ವಾರ್ಥ ಅವರಿಗೆ ಕಣ್ಣಿಗೆ ಕಾಣುತ್ತೆ. ಸ್ವಾರ್ಥ ಬಿಟ್ಟು ಮತ್ತೊಂದಿಲ್ಲ ಅವರಿಗೆ. ಇಂಥ ದುಷ್ಟರಾಗಿದ್ದಾರೆ ನಿನ್ನ ಮಕ್ಕಳು. ಆದ್ದರಿಂದ ಬಹಳ ಜೋಕೆಯಿಂದ ನೀನು ಅವರೊಟ್ಟಿಗೆ ನೀನು ವ್ಯವಹಾರ ಮಾಡಬೇಕು. ಸ್ವೇಷು ಬಂಧುಷು ಮುಖ್ಯೇಶು ತದ್ವೇತ್ಥ ಪುರುಷಋಷಭ ಸೇಯ ಮಾಪನ್ಮಹಾಘೋರ ಕುರುಶ್ವೇವ ಸಮುತ್ಥಿತ. ಇದು ಕೌರವರಿಗೂ ಹಾಗೂ ಬೇರೆ ಹೊರಗಿನ ರಾಜರಿಗೂ ಬಂದ ಕದನವಲ್ಲ, ಸಮಸ್ಯೆಯಲ್ಲ, ಯುದ್ಧವಲ್ಲ. ಈ ಯುದ್ಧ ನಡೀಬೇಕಾದದ್ದು ಈಗ ಆಪತ್ತು ಬಂದದ್ದು ಕೌರವರ ಮಧ್ಯದಲ್ಲೇ ಬಂದ ಆಪತ್ತು. ಅದನ್ನು ನೀನು ಅಗತ್ಯವಾಗಿ ಪರಿಹಾರ ಮಾಡಬೇಕು. ಧೃತರಾಷ್ಟ್ರ, ನಿನ್ನ ಒಂದು ನಕಾರಕ್ಕೆ ನಿಲ್ಲತ್ತೆ ಆಗಲಿ ಅಂತ ಹೇಳಿದರೆ ಆಗತ್ತೆ. ಯುದ್ಧ ಆಗುವುದು ನಿನ್ನ ಎಸ್ ಅಂತನ್ನುವ ಮಾತಿಗೆ, ಬೇಡ ಅಂತನ್ನುವುದು ಒಂದೇ ನಕಾರಕ್ಕೆ. ಬೇಡ ಅಂತ ಹೇಳಿಬಿಟ್ರೆ ಮುಗಿದೋಯ್ತು, ನಿಂತು ಹೋಗುತ್ತೆ. ಈ ಸಂಪೂರ್ಣವಾದ ಯುದ್ಧದ ಜವಾಬ್ದಾರಿ, ಯುದ್ಧದಿಂದ ಆಗುವಂತಹ ಹಿತವೋ ಅಹಿತವೋ ಅದೆರಡೂ ನಿನ್ನಿಂದ ಆಗುವುದು. ಯುದ್ಧವಾದಾಗ ಆಗುವ ಅಹಿತ ನಿನ್ನಿಂದ, ಯುದ್ಧ ನಿಲ್ಲಿಸುವ ಪುಣ್ಯ ನಿನ್ನಿಂದ. ಅದಕ್ಕಾಗಿ ನೀನು ಆಲೋಚನೆ ಮಾಡು. ಇದು ನಿನ್ನ ಮೇಲೆ ಸಂಪೂರ್ಣವಾಗಿ ಸಮಗ್ರವಾಗಿ ನಿಂತಿದೆ, ಅವಲಂಬಿಸಿದೆ. ಆದ್ದರಿಂದ ಏನು ಮಾಡಬೇಕು ಅನ್ನುವುದನ್ನು ನೀನು ಆಲೋಚನೆ ಮಾಡಿ ನಿರ್ಣಯಿಸು ಅಂತನ್ನುವುದಾಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ದುರ್ಯೋಧನನ ಸ್ವಭಾವವನ್ನು ತಿಳಿದು, ದುರ್ಯೋಧನನ ಸ್ವಭಾವವನ್ನು ತಿಳಿಸುವ ಪ್ರಯತ್ನದಿಂದ, ಉದ್ದೇಶದಿಂದ ಭಗವಂತ ಹೇಳ್ತಾನೆ, ಸೇಯ ಮಾಪನ್ ಮಹಾಘೋರ ಕುರುಶ್ವೇವ ಸಮುತ್ಥಿತ ಉಪೇಕ್ಷ್ಯಮಾಣ ಕೌರವ್ಯ ಪೃಥಿವೀಂ ಘಾತಯಿಷ್ಯತಿ. ಬಿಟ್ಬಿಡಿದನ ಉದಾಸೀನ ಮಾಡಿಬಿಡು. ಏನಾಗತ್ತೋ ಆಗಲಿ ಅಂತನ್ನು. ಏನಾಗತ್ತೋ ಆಗಲಿ ಅಂತಂದರೆ ನಿನ್ನ ಮಕ್ಕಳು ಸಾಯುವುದು ಮಾತ್ರವಲ್ಲ, ಅದಂತೂ ನಿಶ್ಚಿತ, ಅದರಲ್ಲೇನು ವಿವಾದವಿಲ್ಲ. ಆದರೆ ಅದರ ಜೊತೆಯಲ್ಲಿ ಯುದ್ಧವಾಗತ್ತೆ. ಆ ಯುದ್ಧದಲ್ಲಿ ದುರ್ಯೋಧನನ ದಾಕ್ಷಿಣ್ಯಕ್ಕೆ ಬಿದ್ದಿರುವ ಪಾಂಡವರ ದ್ರೋಹವನ್ನು ಮಾಡುವ ಅನೇಕ ಮೂರ್ಖರು, ಅವಿವೇಕಿಗಳು, ನೀಚರು ಒಂದು ಪಕ್ಷದಲ್ಲಿ ನಿಂತಿದ್ದಾರೆ. ಅವರೆಲ್ಲ ದುರ್ಯೋಧನನ ಪಕ್ಷಕ್ಕೆ ಬರ್ತಾರೆ. ಪಾಂಡವರ ಪಕ್ಷಕ್ಕೂ ಸಹಾಯ ಮಾಡುವುದಕ್ಕಾಗಿ ಲಕ್ಷಾಂತರ ಜನ ಇದ್ದಾರೆ. ಹಾಗಾಗಿ ಎರಡೂ ಬದಿಯಲ್ಲಿ ಅಹೋರಾತ್ರವಾಗಿ ಯುದ್ಧ ಮಾಡಿದರೂ ಅನೇಕ ದಿನಗಳವರೆಗೆ ನಡೆಯುವಂತಹ ಘೋರವಾದ ಸಂಗ್ರಾಮ ಮುಂದೆ ಭವಿಷ್ಯವಾಗಿ ನಿಂತಿದೆ. ಆ ಸಂಗ್ರಾಮದಲ್ಲಿ ಇಡೀ ಜಗತ್ತು ಎರಡು ಹೋಳಾಗಿ ನಾಶವಾಗುವುದು ನಿಶ್ಚಿತ. ಮಹಾಭಾರತ ಇದು ಬರೀ ಭಾರತ ಯುದ್ಧ, ಕೌರವರ ಯುದ್ಧ ಅಂತಾಗುವುದಿಲ್ಲ. ಸಮಗ್ರವಾದ ಜಗತ್ತಿನ ವರ್ಲ್ಡ್ ವಾರ್ ಅಂತೇನಂತೇವೆ, ಆ ತರಹದಲ್ಲಿ ಎರಡು ದೊಡ್ಡದಾದಂತಹ ಕದನವಾಗತ್ತೆ, ಘೋರ ಯುದ್ಧವಾಗತ್ತೆ. ಇಡೀ ಜಗತ್ತು ಅದರಲ್ಲಿ, ಅರ್ಥಾತ್ ಜಗತ್ತಿನಲ್ಲಿ ಪ್ರಧಾನರಾದ ಎಲ್ಲ ಮುಖಂಡರು, ನಾಯಕರು, ರಾಜರು, ಸರ್ದಾರರು, ಕ್ಷತ್ರಿಯರು ಚೇಯಂ ಶಮಯಿತು ತ್ವಂ ಚೇದಿಚ್ಛಸಿ ಭಾರತ. ಒಂದೇ ಒಂದು ಧೃತರಾಷ್ಟ್ರ, ನೀನು ಮನಸ್ಸು ಮಾಡಿದರೆ ಇದನ್ನು ಒಂದೇ ಮಾತಿಗೆ ತಡೆದು ನಿಲ್ಲಿಸ್ಬೋದು. ಒಂದೇ ಮಾತಿಗೆ ತಡೆದು ನಿಲ್ಲಿಸ್ಬೋದು. ದುರ್ಯೋಧನ, ಯುದ್ಧ ಬೇಡ, ಯುದ್ಧಕ್ಕೆ ನಾನು ಒಪ್ಪಿಗೆ ಕೊಡುವುದಿಲ್ಲ. ನೀನು ಒಪ್ಪಿಗೆ ಕೊಡದೇ ಇದ್ದರೆ ಇದು ನಿಂತೋಗತ್ತೆ. ಅಂದರೆ ಧೃತರಾಷ್ಟ್ರನನ್ನು ಪೂರ್ಣ ಏಕಾಕಿಯಾಗಿ ಮಾಡಿ ಅವನನ್ನು ಬ್ರೈನ್ ಸ್ಟಾರ್ಮ್ ಮಾಡಿದಂತೆ ಅವನಿಗೆ ಸರಿಯಾಗಿ ಕೌನ್ಸಲ್ ಮಾಡ್ತಾ ಇದ್ದಾನೆ, ಬುದ್ಧಿ ಹೇಳ್ತಾ ಇದ್ದಾನೆ. ಇದು ನೀನು ನೀನೇ, ನಿನ್ನಿಂದ ಆಗ್ತಾ ಇದೆ, ನಿನ್ನಿಂದ ಯುದ್ಧ, ನಿನ್ನಿಂದ ನಿಲ್ಲತ್ತೆ, ನೀನೇ ಇಡೀ ಲಕ್ಷ ಲಕ್ಷ ಜನರ ಸಾವಿಗೆ ಕಾರಣ, ಅಷ್ಟು ಜನರ ಶ್ರಾದ್ದಕ್ಕೆ ನೀನು ನಿಮಿತ್ತ, ಇಷ್ಟು ಜನರ ಕೊಲೆಗೆ ನೀನೇ ಕಾರಣ, ನಿನಗಾಗುವುದು ಅನರ್ಥ, ನೀನೊಬ್ಬ, ನೀನಿಲ್ಲ ಅಂತ ಅಂದರೆ ಬಿಟ್ಬಿಡ್ತದೆ. ಇದು ಸೈಕಾಲಜಿ ನೋಡಿ ಹೇಗೆ ನಿರ್ಮಾಣ ಮಾಡ್ತಾ ಇದ್ದಾನೆ ಭಗವಂತ. ಇದು ವಸ್ತುಸ್ಥಿತಿ. ಇದು ಸೈಕಾಲಜಿ ಅಂದರೆ ಕೇವಲ ಹೇಳುವುದಕ್ಕೆ ಗಿಮಿಕ್ಸ್ ಅಲ್ಲ, ಇದು ಆ್ಯಡ್ ಗಿಮಿಕ್ಸ್ ಅಲ್ಲ, ಇದು ಎಲ್ಲ ಇದರ ಮೇಲೆ ಅವಲಂಬಿಸಿದೆ ಅಂತ ಹೇಳುವುದಕ್ಕೆ. ಆದರೆ ಇದು ವಾಸ್ತವ ಸತ್ಯ. ಅದನ್ನು ಪರಮಾತ್ಮ ಒತ್ತಿ ಹೇಳ್ತಾ ಇದ್ದಾನೆ. ನೀನು ಅಂದು ಜೂಜಾಟಕ್ಕೆ ಒಪ್ಪಿಗೆ ಕೊಟ್ಟಿದ್ದಿಲ್ಲ ಅಂತಾದರೆ ಜೂಜಾಟ ಆಗ್ತಿರಲಿಲ್ಲ. ನೀನು ಅಂದು ವಾರಣಾವತಕ್ಕೆ ಕಳಿಸುವುದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಅಂದರೆ ಅವರು ದಾಹವಾಗ್ತಿರಲಿಲ್ಲ. ನೀನು ಅಂದು ದ್ರೌಪದಿಯನ್ನು ಕರೆತರುವುದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಅಂದರೆ ಈ ಎಲ್ಲ ಅನರ್ಥವಾಗ್ತಿರಲಿಲ್ಲ. ಅಂದರೆ ಧೃತರಾಷ್ಟ್ರ ಒಬ್ಬ ಕಾರಣಕರ್ತ. ಯದ್ಯಪಿ ದುರ್ಯೋಧನ, ಅದನ್ನು ಪ್ರೇರಣೆ ಮಾಡಿದವರು ಕರ್ಣ, ಅದಕ್ಕೆ ದಾರಿ ತೋರಿಸಿದವನು ಶಕುನಿ,
ಇದೆಲ್ಲ ಇರಬಹುದು. ಈ ಎಲ್ಲ ಚಂಡಾಲ ಚೌಕಳಿಗೆ ಆಧಾರ ಸ್ತಂಭ ಮೇಢಿ ಸ್ತಂಭದಂತೆ ಮಧ್ಯದಲ್ಲಿ ನಿಂತು ಇವರಿಗೆ ಎಲ್ಲದಕ್ಕೂ ಪೋಷಣೆ ಮಾಡಿದವ, ಮಾಡುವ ಕೆಲಸಕ್ಕೆಲ್ಲದಕ್ಕೂ ಸೈ ಅಂದವ ಧೃತರಾಷ್ಟ್ರ. ರಾಜಾಸ್ಥಾನದಲ್ಲಿ ರಾಜನ ಮಾತು ನಡೆಯುತ್ತೆ ಹೊರತು ದುರ್ಯೋಧನನ ಮಾತು ನಡೆಯುವುದಿಲ್ಲ. ಔರಂಗಜೇಬನಂತೆ ದುರ್ಯೋಧನ ನಡೆಸ್ತಾ ಇರಲಿಲ್ಲ. ದುರ್ಯೋಧನ ಧೃತರಾಷ್ಟ್ರನಿಂದ ಮಾತು ನಡೆಸಿ ಹೇಳಿಸಿ ತಾನು ಕೆಲಸ ಮಾಡ್ತಿದ್ದ. ಕಂಸನಂತೆ ಅಲ್ಲ. ಕಂಸ ತಂದೆಯನ್ನ ತಾನು ಕಾಡಿನಲ್ಲಿ ಹಾಕಿ, ಅರ್ಥಾತ್ ಅವನ ಜೈಲಿನಲ್ಲಿ ಹಾಕಿ ತಾನು ರಾಜ್ಯವನ್ನು ಆಳ್ತಾ ಇದ್ದ. ಆ ಕೆಲಸಕ್ಕೆ ದುರ್ಯೋಧನ ತೊಡಗಿರಲಿಲ್ಲ. ದುರ್ಯೋಧನ ಮಾಡಿದ್ದು ರಾಜಸ್ಥಾನದಲ್ಲಿ ತಂದೆ ಕೂತಿದ್ದಾನೆ, ರಾಜನ ಮೊಹರನ್ನು ಹಾಕಿಸಿ ತನ್ನ ಮೋಹದ ಪಾಶದಿಂದ ಎಳೆದು ಅವನನ್ನು ಹಣ್ಣು ಮಾಡಿ ಅವನಿಂದ ಎಲ್ಲದಕ್ಕೂ ಒಪ್ಪಿಗೆ ಕೊಡಿಸಿ ಕೆಲಸವನ್ನು ಮಾಡ್ತಿದ್ದ. ಇದು ಕಂಸ ಮತ್ತು ದುರ್ಯೋಧನರಲ್ಲಿ ದೊಡ್ಡದಾದಂತಹ ಅಂತರವಿದೆ. ಹಾಗಾಗಿ ದಾಕ್ಷಿಣ್ಯ, ಮೋಹ, ಪ್ರೇಮ, ಒತ್ತಡ, ನಾನಾ ವಿಧವಾದಂತಹ ಇವೆಲ್ಲಗಳ ಮಧ್ಯದಲ್ಲಿ ಸಿಕ್ಕು ಬಿದ್ದ ಧೃತರಾಷ್ಟ್ರ ಮನಸ್ಸಿನಲ್ಲಿ ಅವನಿಗೆ ಸರಿಯಾದ ನಿರ್ಣಯ ಬರುವುದು ಸಾಧ್ಯವಾಗ್ತಿರಲಿಲ್ಲ. ನಿರ್ಣಯ ಗೊತ್ತಿದ್ರೂ ಅದನ್ನಕ್ಕೆ ಅಂಟಿಕೊಳ್ಳುವುದು ಸಾಧ್ಯವಾಗ್ತಿರಲಿಲ್ಲ. ತಾನು ಎಷ್ಟೋ ಸಲ ಬೇಡ ಅಂತ ಹೇಳಿದರೂ ಅದೇ ಕೆಲಸವನ್ನು ಮಾಡ್ತಿದ್ದ. ಮತ್ತೆ ಬೇಡ ಅಂತ ಹೇಳ್ತಿದ್ದ, ಏಕಾಂತದಲ್ಲಿ ಬೇಡ ಅಂತಿದ್ದ, ಸಭೆಯಲ್ಲಿ ಬೇಡ ಅಂತಂತಿದ್ದ. ಎಲ್ಲ ಮಾಡಿಯೂ ಕೂಡ ಕೊನೆಗೆ ದುರ್ಯೋಧನ ಹೇಳಿದ ಮಾತನ್ನ ಪಾಲಿಸ್ತಾ ಇದ್ದ. ಇದೆಷ್ಟು ವಿಚಿತ್ರವಾಗಿದೆ ನೋಡಿ. ಅಂದರೆ ಮನುಷ್ಯನಿಗೆ ಕೆಲವೊಮ್ಮೆ ಈ ವಿಧವಾದ ದೌರ್ಬಲ್ಯ ಅವನನ್ನು ಆಕ್ರಮಿಸಿದಾಗ ಆ ದೌರ್ಬಲ್ಯದಿಂದ ಹೊರಗೆ ಬರುವುದು ಬಹಳ ಕಷ್ಟವಾಗುತ್ತೆ. ಅದರಲ್ಲಿ ಧೃತರಾಷ್ಟ್ರ ಜ್ವಲಂತ ದೃಷ್ಟಾಂತ. ಆ ಮನುಷ್ಯನ ದೌರ್ಬಲ್ಯವೇನಿದೆ ಬಹಳ ಕೆಟ್ಟ ದೌರ್ಬಲ್ಯ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಆ ವಿಧವಾದಂತಹ ದೌರ್ಬಲ್ಯ ಒಂದಿಲ್ಲ ಒಂದು ರೀತಿಯೊಳಗೆ ಪೀಡಿಸ್ತದೆ. ಆ ದೌರ್ಬಲ್ಯವನ್ನ ಕೆಲವರು ತಮ್ಮ ದೌರ್ಬಲ್ಯವನ್ನ ತಮ್ಮ ವೈಯಕ್ತಿಕವಾದ ಗುಣದೋಷಗಳಿಗೆ ಮಾತ್ರ ಸೀಮಿತವಾಗಿಟ್ಟು ತಾವು ಮಾಡುವಂತಹ ಸಾಮಾಜಿಕ ಕಾರ್ಯಕ್ಕೆ ಅದನ್ನು ಅಡ್ಡ ತರುವುದಿಲ್ಲ. ಇದು ಅವರ ದೊಡ್ಡಸ್ತಿಕೆ. ಇಷ್ಟೇ. ಹಾಗಾಗಿ ಮನುಷ್ಯನಿಗೆ ದೌರ್ಬಲ್ಯವಿಲ್ಲ ಅಂತಿಲ್ಲ, ಯಾರಿಗೂ ಇಲ್ಲ ಅಂತಿಲ್ಲ. ಒಂದಿಲ್ಲ ಒಂದು ದೌರ್ಬಲ್ಯ ಇರುತ್ತೆ. ಹೆಂಡತಿಯೋ, ಮಕ್ಕಳೋ, ಐಶ್ವರ್ಯವೋ, ಕೀರ್ತಿಯೋ, ಪ್ರತಿಷ್ಠೆಯೋ, ತನ್ನ ಮಾತು ನಡಿಬೇಕು ಅಂತನ್ನುವ ಹಠವೋ, ಏನೋ ಒಂದು ಸಮಸ್ಯೆ ಇರುತ್ತೆ. ಯಾವುದೋ ಒಂದು ಸಮಸ್ಯೆಯ ಮಧ್ಯದಲ್ಲಿ ಅವನು ಸಿಕ್ಕು ಬಿದ್ದಿರ್ತಾನೆ. ಅದು ಸರಿ. ಆದರೆ ಅದನ್ನೆಲ್ಲ ಮೀರಿ ಬರಬೇಕು. ತತ್ರಾಪಿ ಧೃತರಾಷ್ಟ್ರನಂತಹ ವ್ಯಕ್ತಿ ಇಡೀ ಸಮಗ್ರವಾದ ಸಮಾಜ, ಇಡೀ ರಾಜಾಧಿರಾಜರ ದೊಡ್ಡ ತಂಡ, ದೊಡ್ಡ ಗುಂಪು, ಸಹಸ್ರಾರು ರಾಜರು ಏಕತ್ರಿತರಾಗಿ ಯುದ್ಧವಾಡಿ ಕದನವಾಗಿ ಪರಸ್ಪರ ಹೊಡೆದಾಟದಲ್ಲಿ ಬಿದ್ದು ಸಾಯುವ ಹಂತದಲ್ಲಿ ಇದ್ದಾರೆ. ಇದನ್ನು ಆಲೋಚನೆ ಮಾಡಿದಾಗ ತಾನು ನಿರ್ಣಯ ಮಾಡಬೇಕು. ಇದು ಯುದ್ಧವಾಗಬೇಕೇ ಬೇಡವೇ, ಪಾರ್ಟಿಷನ್ ಬೇಕೋ ಬೇಡವೋ, ಇದನ್ನು ತಾನು ನಿರ್ಣಯ ಮಾಡು. ಒಬ್ಬ ವ್ಯಕ್ತಿಯ ಮಾತಿನ ಮೇಲೆ ಅವಲಂಬಿಸಿದೆ ಅಂತಂದಾಗ ಅವನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಬಹಳ ದೊಡ್ಡ ಜವಾಬ್ದಾರಿ ಇದೆ, ಊಹಾತೀತ ಜವಾಬ್ದಾರಿ ಇದೆ, ಲಕ್ಷ ಲಕ್ಷ ಜನರ ಪ್ರಾಣದ ಜವಾಬ್ದಾರಿ ಇದೆ. ಹಾಗಾಗಿ ಆ ಜವಾಬ್ದಾರಿ ಸಣ್ಣ ಮಾತಲ್ಲ, ಸಣ್ಣ ಜವಾಬ್ದಾರಿ ಅಲ್ಲ. ಏನಾಗತ್ತೆ ಆಗಲಿ, ಕರಿ ಇಲ್ಲ ಬಿಳಿ ಇಲ್ಲ, ನೀಲಿ ಇಲ್ಲ ಕೆಂಪು ಅನ್ನುವ ಮಾತಲ್ಲ ಇಲ್ಲಿ. ಆದರೆ ಇದು ಡೂ ಆರ್ ಡೈ ಅಂತ ಹೇಳುವಂತೆ ಬದುಕು ಇಲ್ಲ ಸಾಯ್, ಎರಡೇ ಮಾತು. ಇದರಲ್ಲಿ ಇದು ಪೆಂಡುಲಮ್ ಹೋಗುವಂತಹ. ಹಾಗಾಗಿ ಈ ನಿರ್ಣಯಕ್ಕೆ ಸರಿಯಾಗಿ ವಿವೇಕದಿಂದ, ತನ್ನ ಆತ್ಮಪ್ರತ್ಯಯದಿಂದ, ಎಲ್ಲ ತನ್ನ ಮನೋವೃತ್ತಿಗಳ ಮೇಲೆ ಪೂರ್ಣವಾದ ನಿಯಂತ್ರಣದಿಂದ ಧರ್ಮ, ಶಾಸ್ತ್ರ, ತತ್ವ, ಗುರುಗಳು, ಹಿರಿಯರು, ಭವಿಷ್ಯ, ಭೂತ ಇವುಗಳೆಲ್ಲದರ ಸಮಾಲೋಚನೆ ಮಾಡಿ ತಾನು ನಿರ್ಣಯವನ್ನು ಕೈಗೊಳ್ಳಬೇಕಾಗಿದೆ. ಇದು ಹುಡುಗರ ಆಟವಲ್ಲ. 4 ದಿನ ಇರುತ್ತೆ, 5 ದಿನಕ್ಕೆ ಹೋಗುತ್ತೆ ಅಂತನ್ನುವಂತಹ ಅಳಿಸಿ ಹಾಕುವ ಒಂದು ಸಂಗತಿ ಅಲ್ಲ. ಆದ್ದರಿಂದ ಇಡೀ ಸಮಗ್ರವಾದ ಮಹಾಭಾರತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಈ ಮಹಾಭಾರತದ ಮಧ್ಯ ಬಿಂದು ಯಾವುದು ಅಂತ ಕೇಳಿದರೆ ಕೃಷ್ಣನ ಈ ಉಪನ್ಯಾಸ, ಧೃತರಾಷ್ಟ್ರನ ಒಟ್ಟಾರೆ ಯುದ್ಧಕ್ಕೆ ಒಪ್ಪಿಗೆ, ಇದೇ ಮುಖ್ಯವಾದ ಮಧ್ಯದಲ್ಲಿರುವಂತಹ ಸೂಜಿ ದಾರ, ಮಧ್ಯದ ದಾರ. ಅದು ಬಿಟ್ಟರೆ ಇದೇನು ಮಹಾಭಾರತ ಇಲ್ಲ. ಮಹಾಭಾರತ ಕುಸಿತು. ಮಹಾಭಾರತ ಏನಿಲ್ಲ. ಹಿಂದೆಲ್ಲ ಆದದ್ದು ಒಂದು, ಮುಂದೆಲ್ಲ ಆಗುವುದು ಮತ್ತೊಂದು. ಯುದ್ಧ ಬೇಡ ಅಂತ ಆಗಿದ್ರೆ ಶಾಂತವಾಗಿ ಹೋಗ್ತಿತ್ತು, ರಾಜ್ಯ ಹೋಗ್ತಿತ್ತು. ರಾಜ್ಯ ಸಿಕ್ಕಿದ್ರೆ ಏನಾಗ್ತಿತ್ತು?
ಇಫ್ಸ್ ಆ್ಯಂಡ್ ಬಟ್ಸ್ ಬಹಳ ಇದೆ ಮಹಾಭಾರತದಲ್ಲಿ, ಪ್ರತಿಯೊಬ್ಬನ ಜೀವನದಲ್ಲಿದೆ ಇಫ್ಸ್ ಆ್ಯಂಡ್ ಬಟ್ಸ್. ಹೀಗಿದ್ರೆ ಹೇಗೆ, ಹಾಗಿದ್ರೆ ಹೇಗೆ, ಆದರೆ ಹಾಗಿರಲಿಲ್ಲಲ್ಲ ಇತ್ಯಾದಿ ಮಾತುಗಳೇನಿವೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಂದೇ ಬರಬೇಕು, ಇರಲೇಬೇಕು. ಅದಿಲ್ಲದೆ ಎಂದೆಂದಿಗೂ ಜೀವನವಿಲ್ಲ. ಹಾಗಾಗಿ